ಕಾಂತಾರ ನಟಿ ಎಐ ಡೀಪ್ ಫೇಕ್ ಫೋಟೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿಗಳ ಈ ಬ್ಯಾಕ್ಗ್ರೌಂಡ್ ಕೇಳಿ ಪೊಲೀಸರೇ ಸುಸ್ತಾಗ್ಬಿಟ್ಟಿದ್ದಾರೆ. ಬಿಎಸ್ಸಿ ನರ್ಸಿಂಗ್ ಓದುತ್ತಿರುವಂತಹ ಆರೋಪಿ ರವಿಕುಮಾರ್ ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡಿದ್ದಾನೆ. ರವಿಕುಮಾರ್ ಕೆಲ ದಿನಗಳ ಹಿಂದೆ ಯೂಟ್ಯೂಬ್ ನಿಂದ ಹಣ ಪಡೆದುಕೊಂಡಿರ್ತಾನೆ. ರವಿಕುಮಾರ್ ಬಿಎಸ್ಸಿ ನರ್ಸಿಂಗ್ ಓದುತ್ತಿರುವಂತಹ ಆರೋಪಿ ರವಿಕುಮಾರ್ ನೋಡಿ, ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ತನ್ನದು ಯೂಟ್ಯೂಬ್ ಚಾನೆಲ್ ಕೂಡ ನಡೆಸ್ತಾ ಇದ್ದ ಈ ರವಿಕುಮಾರ್ ಅನ್ನೋದು ಗೊತ್ತಾಗಿದೆ ಅಂತ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಹೇಳಿದ್ದಾನೆ. ಕೆಲ ದಿನಗಳ ಹಿಂದೆ ಯೂಟ್ಯೂಬ್ ನಿಂದ ಹಣವನ್ನ ಪಡೆದುಕೊಂಡಿರ್ತಾನೆ ಇದೇ ರವಿಕುಮಾರ್. ಡೀಪ್ ಫೇಕ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಮತ್ತೊಬ್ಬ ಆರೋಪಿ ರಂಜಿತ್ ಕುಮಾರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಬರೋಬ್ಬರಿ 20 ಲಕ್ಷದ ಸ್ಯಾಲರಿ ಪ್ಯಾಕೇಜ್ ಕೂಡ ಹೊಂದಿದ್ದಂತೆ ಈ ರಂಜಿತ್. ಎಲ್ಲಾ ನಟಿಯರ ಡೀಪ್ ಫೇಕ್ ಎಐ ವಿಡಿಯೋ ಮಾಡ್ತಾ ಇದ್ನು ರಂಜಿತ್. ಲಕ್ಷ ಸಂಬಳ ಫನ್ಗಾಗಿ ವಿಡಿಯೋ ಮಾಡ್ತಿದ್ದಾಗ ಆ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮಜಾ ತೆಗೆದುಕೊಳ್ಳಲು ಈ ರೀತಿಯಾಗಿ ಡೀಪ್ ಫೇಕ್ ವಿಡಿಯೋವನ್ನ ಹರಿಬಿಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಕೂಡ ಭಾವಿಸಿದ್ರು ಇದು ರಿಯಲ್ ಅಥವಾ ಫೇಕ್ ಅನ್ನೋದು ಗೊತ್ತಾಗಬೇಕಾಗಿತ್ತು. ತದನಂತರ ನಟಿ ಒಂದು ಸ್ಪಷ್ಟನೆ ಕೊಡ್ತಾರೆ, ಇದು ಎಐ ರೂಪಿತ ವಿಡಿಯೋ ಅಂತ ಹೇಳಿ. ಈಗಾಗಲೇ ಬಂಧಿತ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ತನಿಖೆ ಕೂಡ ಚುರುಕುಗೊಂಡಿದೆ. ಇವರೆಲ್ಲ ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಕೂಡ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಿದ್ದೀರಿ ಅಂತ ಹೇಳಿ ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಆನ್ಸರ್ ಇಷ್ಟೇ, ಫನ್ಗಾಗಿ ಮಜಾ ತೆಗೆದುಕೊಳ್ಳೋದಕ್ಕೆ ಮಾಡ್ತಾ ಇದ್ವಿ ಅಂತ ಹೇಳಿ. ಅಂದ್ರೆ ಒಬ್ಬರ ಜೀವನ ಜೊತೆ ಈ ರೀತಿಯಾಗಿ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪೊಲೀಸರು ಕೂಡ ಈಗ ಬೆಂಡೆತ್ತಿದ್ದಾರೆ. ನೋಡಿ, 24 ವರ್ಷದ ರವಿಕುಮಾರ್ ಜಸ್ಟ್ 24, ಮತ್ತೆ 33 ವರ್ಷದ ಚಂದ್ರಕಾಂತ್, 25 ವರ್ಷದ ರಂಜಿತ್. ಈಗಾಗಲೇ ಪೊಲೀಸರು ಇವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ವಿಚಾರಣೆ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಬರೀ ಇವರದ್ದು ಕೆಲಸ ಏನಂತಂದ್ರೆ ಈ ನಟಿಗಳದ್ದು ಡೀಪ್ ಫೇಕ್ ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು, ಮಜಾ ತಗೊಳ್ಳೋದು, ಬರೀ ಇದೇ ಮಾಡ್ತಾ ಇದ್ರು. ಈಗ ಕೊನೆಗೂ ಪೊಲೀಸರು ಲಾಕ್ ಮಾಡಿದ್ದಾರೆ.